ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಈಗ ನೀವೆಲ್ಲರೂ ಪ್ರಿವ್ಯೂಲಿ ನೋಡಿದ ರೀತಿ ಎಡಿಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಫುಲ್ ನೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್, ಯಾಕಂದರೆ ಇದರಲ್ಲಿ ಕೀ ಫ್ರೇಮ್ನ ಆ್ಯಡ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗೋಲ್ಲ. ಈ ವಿಡಿಯೋ ಎಡಿಟ್ ಮಾಡೋದಕ್ಕೆ ಒಂದು ಬೀಟ್ ಮಾರ್ಕ್, ಒಂದು ಶೇಕ್ ಎಫೆಕ್ಟ್ ಅಂತ 2 ಅಲೈಟ್ ಮೋಷನ್ ಪ್ರಿಸೆಟ್ ಬೇಕಾಗ್ತದೆ. ಇವೆರಡು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೊದಲಿಗೆ ಇವೆರಡನ್ನು ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ 0 ಸೆಕೆಂಡ್ ಅಂತ ಹಿಡಿದ್ಬಿಟ್ಟು 12 ಸೆಕೆಂಡ್ವರೆಗೂ ಒಂದು ಸಾಂಗ್ನ ಆ್ಯಡ್ ಮಾಡಿ. ತಿರ್ಗಾ ಮತ್ತೆ 6.4 ಸೆಕೆಂಡಲ್ಲಿ ಸೆಂಟ್ರಲ್ಲಿ ಒಂದು ಸಾಂಗ್ ಬೀಟ್ ಮಾರ್ಕ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಇಲ್ಲಿ ಸಿಂಗಲ್ ಫೋಟೋ ಆ್ಯಡ್ ಮಾಡೋದಿರೋದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಯಾವ ಥರ ಎಡಿಟ್ ಮಾಡೋದಂತ ನೀಟಾಗಿ ಗೊತ್ತಾಗುತ್ತೆ. 0.00 ಸೆಕೆಂಡಿಗೆ ನಿಲ್ಲಿಸ್ಕೊಂಬಿಟ್ಟು ಕೀನ ಕರೆಕ್ಟಾಗಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊದಲಿಗೆ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಗೈಸ್, ನಾನು ಒಂದೀಗ ಇಮೇಜನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಮೇಜನ್ನು ಎಂಡರ್ಗೂ ತೊಗೊಂಬನ್ನಿ. ತೊಗೊಂಬಂದಾದಮೇಲೆ ಇಲ್ಲಿ ಮೇಲುಗಡೆ ಡಿಲೀಟ್ ಆಪ್ಷನ್ ಸೈಡಲ್ಲಿ ಒಂದು ರೈಟ್ ಸೈಡಲ್ಲಿ 3 ಡಾಟ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಅವಾಗ ಕೊಟ್ಟಾದಮೇಲೆ ಕರೆಕ್ಟಾಗಿ ಈ ಫೋಟೋ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಅವಾಗ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಫೋಟೋನ ಫುಲ್ ನಿಮ್ಮ ಎಡಗಡೆಗೆ ಎಷ್ಟು ಇರುತ್ತಲ್ಲ ಫೋಟೋ ಫುಲ್ ಎಡಗಡೆಗೆ ತೊಗೊಂಬಂದು ನಿಲ್ಲಿಸ್ಕೊಳ್ಳಿ. ಬಲಭಾಗದ ಫುಲ್ ಎಡ್ಜನ್ನು ಎಡಗಡೆ ಕರೆಕ್ಟಾಗಿ ನಿಲ್ಲಿಸ್ಕೊಳ್ಳಿ. ನಿಲ್ಲಿಸ್ಕೊಂಡ್ಬಿಟ್ಟಾದಮೇಲೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಸಿಂಬಲ್ ಕಾಣಿಸುತ್ತೆ ನೋಡಿ, ಇದ್ರ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನೆಕ್ಸ್ಟ್ ಮಾರ್ಕ್ ಥರ ಇದ್ರ ಮೇಲೆ ಇದೆಲ್ಲ, ಇದ್ರ ಮೇಲೆ ಒಮ್ಮೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ವೀಪ್ ಫಾರ್ ಟು ಮೂವ್ ಲೇಯರ್ ಅಂತ ಇದೆಲ್ಲ, ಇದರಲ್ಲಿ ಈ ಥರ ಬಲಗಡೆಗೆ ನೀವು ಕೈನ ಡ್ರ್ಯಾಗ್ ಮಾಡ್ತಾ ಹೋಗಿ ವೈಟ್ ಲೈನ್ ಬರೋವರೆಗೂ ಮಾಡಿ. ತಿರ್ಗಾ ಮತ್ತೆ ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಬಂದು ಅದೇ ಥರ ರಿಪೀಟ್ ಹಿಂದ್ಗಡೆಗೆ ಮಾಡಿ. ನೋಡಿ ಗೈಸ್, ಈಗ ಒಮ್ಮೆ ಕರೆಕ್ಟಾಗಿ ಈ ಥರ ಬಂದಿರುತ್ತೆ. ಈ ಥರ ಬಂದಾದಮೇಲೆ ಒಮ್ಮೆ ಬ್ಯಾಕಿಗೆ ಬನ್ನಿ. ತಿರ್ಗಾ ಶೇಕ್ ಎಫೆಕ್ಟ್ ಫೈಲಲ್ಲಿ ನಾನು ಗೆಳೆಯ ಅನ್ನೋದೊಂದು PNG ಕೊಟ್ಟಿರ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣೋ ಡಬಲ್ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಕೊಟ್ಕೊಂಡು ಒಮ್ಮೆ ಬ್ಯಾಕಿಗೆ ಬನ್ನಿ. ಬೀಟ್ ಮಾರ್ಕಿಗೆ ಬಂದು ಈ ಡಬಲ್ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಅಂತ ಕೊಡಿ. ನೋಡಿ ಗೈಸ್, ಈಗ ಪೇಸ್ಟ್ ಆಯಿತು. ಆಮೇಲೆ ನಾನು ಇನ್ನೊಂದು ವೀಡಿಯೋ ಲೇಯರನ್ನು ಕೊಟ್ಟಿರ್ತೀನಿ, ಅಂದರೆ ಅದು ಲಿರಿಕ್ಸ್ ಟೈಪ್ ಆಗಿರುತ್ತೆ ವಿಡಿಯೋ. ಅದನ್ನು ಯಾವ ಥರ ಆ್ಯಡ್ ಮಾಡೋದಂದರೆ ಓವರ್ಲೇ ವಿಡಿಯೋ ಆಗಿರುತ್ತೆ. ಅದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತೆ ಅಪ್ಲೋಡ್ ಮಾಡಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಹೋಗಿ ಅಲ್ಲಿ ಆಲ್ ಮಟೀರಿಯಲ್ಸ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗಿ. ಈ PNGನ ಮೊದಲು ಎಂಡರ್ಗೂ ತೊಗೊಂಬನ್ನಿ. ತೊಗೊಂಬಂದಾದಮೇಲೆ ಮತ್ತೆ 0ಕ್ಕೆ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಓವರ್ಲೇ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾಗ ಈ ಥರ ರೊಟೇಟ್ ಆಗಿರುತ್ತೆ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏನು ಕೊಟ್ಕೊಳಕ್ಕೆ ಹೋಗಬೇಡಿ. ಇದನ್ನು ಇಲ್ಲಿ ಸೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೌಂಡನ್ನು ಕಡಿಮೆ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 2ನೇ ಆಪ್ಷನ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು -90 ಡಿಗ್ರಿಗೆ ತೊಗೊಂಬನ್ನಿ. ತೊಗೊಂಬಂದಾದಮೇಲೆ ತಿರ್ಗಾ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಬ್ಲೆಂಡಿಂಗ್ ಆ್ಯಂಡ್ ಒಪೆಸಿಟಿನ ಕ್ಲಿಕ್ ಮಾಡಿ ಲಿಟಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ ಅಂತ ಕೊಡಿ. ನೋಡಿ ಗೈಸ್, ಆಗಿ ಅದು ಕರೆಕ್ಟಾಗಿ ಸ್ಕ್ರೀನಲ್ಲಿ ಆ್ಯಡ್ ಆಗಿರುತ್ತೆ ಈ ವಿಡಿಯೋನ 12.8 ಸೆಕೆಂಡ್ ನಿಂತ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ತಿರ್ಗಾ ಒಮ್ಮೆ ಬ್ಯಾಕಿಗೆ ಬನ್ನಿ. ಬೀಟ್ ಮಾರ್ಕ್ ಪ್ರಿಸೆಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಸೈಡಲ್ಲಿ ಒಂದು ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ 720 ಇಟ್ಕೊಂಡು ಎಕ್ಸ್ಪೋರ್ಟ್ ಅಂತ ಕೊಡಿ. ಖಂಡಿತ ಎಕ್ಸ್ಪೋರ್ಟ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗೋಸ್ಕರ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡಿದಾದಮೇಲೆ ಪಕ್ಕದಲ್ಲಿ ಬರೋ ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್